channel. Please subscribe my channel. ಎಲ್ಲರಿಗೂ ನಮಸ್ಕಾರಗಳು ಮಕ್ಕಳೇ. ಈ ವಿಡಿಯೋದಲ್ಲಿ ನಾವು 3ನೇ ತರಗತಿಯ ಕನ್ನಡ ವಿಷಯದ ಭಾಗ 1ರಲ್ಲಿನ 3ನೇ ಪಾಠವಾದ ಸ್ವಾತಂತ್ರ್ಯ ದಿನಾಚರಣೆ ಎಂಬ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ. ಈ ಪಾಠವನ್ನು ಸಮಿತಿ ರಚನೆ ಮಾಡಿದೆ. ಅಭ್ಯಾಸದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ. ಮುಖ್ಯ ಪ್ರಶ್ನೆ, ಒಂದು ವಾಕ್ಯದಲ್ಲಿ ಉತ್ತರಿಸು. ಮೊದಲ ಪ್ರಶ್ನೆ, ಮುಖ್ಯ ಗುರುಗಳು ಯಾರ ಸಭೆ ಕರೆದರು? ಮುಖ್ಯ ಗುರುಗಳು ಶಾಲಾ ವಿದ್ಯಾರ್ಥಿ ಮಂತ್ರಿಮಂಡಲದ ಸಭೆ ಕರೆದರು. ಪ್ರಶ್ನೆ 2, ಸ್ವಾತಂತ್ರ್ಯ ದಿನವನ್ನು ಎಂದು ಆಚರಿಸುತ್ತೇವೆ? ಉತ್ತರ, ಸ್ವಾತಂತ್ರ್ಯ ದಿನವನ್ನು ಆಗಸ್ಟ್ 15ರಂದು ಆಚರಿಸುತ್ತೇವೆ. ಪ್ರಶ್ನೆ 3, ಯಾರು ಕ್ಷಮೆ ಕೋರಿದರು? ಉತ್ತರ, ಶಾಹೀನ್ ಮತ್ತು ಐಶ್ವರ್ಯ ಕ್ಷಮೆ ಕೋರಿದರು. ಮುಖ್ಯ ಪ್ರಶ್ನೆ, 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರಿಸು. ಮೊದಲ ಪ್ರಶ್ನೆ, ಮಂತ್ರಿಮಂಡಲದ ಸಭೆಯಲ್ಲಿ ಯಾವುದರ ಬಗ್ಗೆ ಚರ್ಚಿಸಿದರು? ಉತ್ತರ, ಮಂತ್ರಿಮಂಡಲದ ಸಭೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲು ಮಾಡಿಕೊಳ್ಳಬೇಕಾದ ಸಿದ್ಧತೆಗಳನ್ನು ಕುರಿತು ಚರ್ಚಿಸಿದರು. ಪ್ರಶ್ನೆ 2, ಸ್ವಾತಂತ್ರ್ಯ ದಿನಾಚರಣೆ ಎಂದರೇನು? ಉತ್ತರ, ದೇಶ ಸ್ವತಂತ್ರವಾದ ಸವಿನೆನಪಿಗೆ ಪ್ರತಿ ವರ್ಷ ದೇಶದಾದ್ಯಂತ ಆಚರಿಸುವ ಹಬ್ಬವೇ ಸ್ವಾತಂತ್ರ್ಯ ದಿನಾಚರಣೆ. ಪ್ರಶ್ನೆ 3, ಐಶ್ವರ್ಯ ನೀಡಿದ ಸಲಹೆ ಏನು? ಧ್ವಜಸ್ತಂಭದ ಸುತ್ತ ರಂಗವಲ್ಲಿ ಹಾಕಿದರೆ ಚೆನ್ನಾಗಿರುತ್ತದೆ ಎಂದು ಐಶ್ವರ್ಯ ಸಲಹೆ ನೀಡಿದಳು. ಪ್ರಶ್ನೆ 4, ಕ್ರೀಡಾ ಮಂತ್ರಿ ವಹಿಸಿಕೊಂಡ ಕಾರ್ಯವೇನು? ಉತ್ತರ, ಕ್ರೀಡಾ ಮಂತ್ರಿ ವಿವೇಕನು ಆಟೋಟ ಸ್ಪರ್ಧೆ ನಡೆಸಿ ವಿಜೇತರ ಪಟ್ಟಿಯನ್ನು ಸಿದ್ಧಪಡಿಸುವ ಕಾರ್ಯವನ್ನು ವಹಿಸಿಕೊಂಡನು. ಪ್ರಶ್ನೆ 5, 3ನೆಯ ತರಗತಿಯವರು ವಹಿಸಿಕೊಂಡ ಕಾರ್ಯ ಯಾವುದು? ಉತ್ತರ, 3ನೆಯ ತರಗತಿಯವರು ಧ್ವಜಸ್ತಂಭವನ್ನು ಸಿಂಗರಿಸುವ ಕಾರ್ಯವನ್ನು ವಹಿಸಿಕೊಂಡರು. ಮುಖ್ಯ ಪ್ರಶ್ನೆ, ಕಾರಣ ಕೊಡು. ಮೊದಲ ಪ್ರಶ್ನೆ, ಮುಖ್ಯ ಗುರುಗಳು ಮಂತ್ರಿಮಂಡಲದ ಸಭೆ ಕರೆದರು. ಉತ್ತರ, ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲು ಮಾಡಿಕೊಳ್ಳಬೇಕಾದ ಸಿದ್ಧತೆಗಳನ್ನು ಕುರಿತು ಚರ್ಚಿಸಿ ಎಲ್ಲರಿಗೂ ಕೆಲಸ ಕಾರ್ಯಗಳನ್ನು ಹಂಚಲು ಮುಖ್ಯ ಗುರುಗಳು ಮಂತ್ರಿಮಂಡಲದ ಸಭೆ ಕರೆದರು. ಪ್ರಶ್ನೆ 2, ಇತರರು ಮಾತನಾಡುವಾಗ ಕೇಳಿಸಿಕೊಳ್ಳಬೇಕು. ಉತ್ತರ, ಒಬ್ಬರು ಮಾತನಾಡುವಾಗ ನಮ್ಮೊಳಗೆ ಮಾತನಾಡುತ್ತಿದ್ದರೆ ಇತರರ ಅಭಿಪ್ರಾಯಗಳು ತಿಳಿಯುವುದಿಲ್ಲ. ಹಾಗಾಗಿ ಇತರರು ಮಾತನಾಡುವಾಗ ಕೇಳಿಸಿಕೊಳ್ಳಬೇಕು. ಪ್ರಶ್ನೆ 3, ಸಭೆಯಲ್ಲಿ ಒಟ್ಟಾಗಿ ಮಾತನಾಡಬಾರದು. ಉತ್ತರ, ಸಭೆಯಲ್ಲಿ ಒಟ್ಟಾಗಿ ಮಾತನಾಡಿದರೆ ಎಲ್ಲರ ಅನಿಸಿಕೆಗಳು ಸ್ಪಷ್ಟವಾಗಿ ತಿಳಿಯುವುದಿಲ್ಲ. ಹಾಗಾಗಿ ಸರದಿ ಅನುಸರಿಸಿ ಮಾತನಾಡಬೇಕು. ಮುಖ್ಯ ಪ್ರಶ್ನೆ, ಈ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ಎಂದು ಬರೆ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಮೊದಲ ಮಾತು, ನಮ್ಮ ಶಾಲೆಯಲ್ಲೂ ಆಚರಿಸುತ್ತೇವಲ್ಲ ಸರ್. ಯಾರು ಹೇಳಿದರು ಮಕ್ಕಳೇ? ಈ ಮಾತನ್ನು ಶರೀಫ್ ಹೇಳಿದನು. ಯಾರಿಗೆ ಹೇಳಿದರು? ಮುಖ್ಯ ಗುರುಗಳಿಗೆ ಹೇಳಿದನು. ನಂತರ 2ನೆಯ ಮಾತು, ಒಳ್ಳೆಯದು, ಮೇರಿಯ ಸಲಹೆ ಎಲ್ಲರಿಗೂ ಒಪ್ಪಿಗೆಯೇ? ಈ ಮಾತನ್ನು ಯಾರು ಯಾರಿಗೆ ಹೇಳ್ತಾರೆ ಮಕ್ಕಳೇ? ಯಾರು ಹೇಳಿದರು? ಮುಖ್ಯ ಗುರುಗಳು ಹೇಳಿದರು. ಯಾರಿಗೆ ಹೇಳಿದರು? ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳಿದರು. ನಂತರ 3ನೆಯ ಮಾತು, ನಮ್ಮ ತೋಟದಿಂದ ಮಾವಿನ ತಳಿರು ಬಾಳೆಕಂಬ ತರುತ್ತೇನೆ. ಯಾರು ಹೇಳ್ತಾರೆ ಮಕ್ಕಳೇ? ಈ ಮಾತನ್ನು ರಾಜು ಹೇಳಿದನು. ಯಾರಿಗೆ ಹೇಳಿದರು? ಕಾರ್ತಿಕನಿಗೆ ಹೇಳಿದನು. ನಂತರ ಮುಖ್ಯ ಪ್ರಶ್ನೆ, ಈ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸು ಅಂತ ಇದೆ ಮಕ್ಕಳೇ. ನೋಡಿ, ಒಂದೊಂದೇ ಸ್ವಂತ ವಾಕ್ಯಗಳನ್ನು ನೋಡೋಣ. ತೋರಣ, ಹಬ್ಬದ ದಿನ ನಾವು ಹಸಿರು ಮಾವಿನ ತೋರಣವನ್ನು ಬಾಗಿಲಿಗೆ ಕಟ್ಟುತ್ತೇವೆ. ನಂತರ 2ನೆಯ ಪದ, ರಂಗವಲ್ಲಿ, ಪ್ರತಿದಿನ ಮನೆಯ ಅಂಗಳದಲ್ಲಿ ಸುಂದರವಾದ ರಂಗವಲ್ಲಿ ಹಾಕುತ್ತೇನೆ. ನಂತರ ಬಹುಮಾನ, ಚಿತ್ರಕಲೆ ಸ್ಪರ್ಧೆಯಲ್ಲಿ ನಾನು ಪ್ರಥಮ ಬಹುಮಾನ ಪಡೆದೆನು. ನಂತರ ಸಮವಸ್ತ್ರ, ಪ್ರತಿದಿನ ಶಾಲೆಗೆ ಸಮವಸ್ತ್ರ ಧರಿಸಿ ಹೋಗಬೇಕು. ಹೀಗೆ ನೀವು ಸಹ ನಿಮ್ಮದೇ ಆದ ಸ್ವಂತ ವಾಕ್ಯಗಳನ್ನು ಸಹ ರಚಿಸಬಹುದು ಮಕ್ಕಳೇ. ನಂತರ ಸಾಮರ್ಥ್ಯಾಧಾರಿತ ಅಭ್ಯಾಸವನ್ನು ನೋಡೋಣ ಮಕ್ಕಳೇ. ಮುಖ್ಯ ಪ್ರಶ್ನೆ, ಸರಿ ತಪ್ಪು ಗುರುತಿಸು ಅಂತ ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ. ಮೊದಲ ವಾಕ್ಯವನ್ನು ನೋಡಿ, ಕಾರ್ಯಕ್ರಮ ಮಾಡುವಾಗ ಕೆಲಸ ಹಂಚಿಕೊಳ್ಳಬಾರದು. ಈ ವಾಕ್ಯ ತಪ್ಪಾಗಿದೆ ಮಕ್ಕಳೇ. ಕಾರ್ಯಕ್ರಮವನ್ನು ನಡೆಸುವಾಗ ಕೆಲಸಗಳನ್ನು ಹಂಚಿಕೊಳ್ಬೇಕು. ನಂತರ 2ನೆಯ ವಾಕ್ಯ, ಕಾರ್ಯಕ್ರಮ ಮಾಡುವ ಮೊದಲು ಸಭೆಯಲ್ಲಿ ಚರ್ಚೆ ಮಾಡಬೇಕು.
ಈ ಹೇಳಿಕೆ ಸರಿಯಾಗಿದೆ ಮಕ್ಕಳೇ. ಕಾರ್ಯಕ್ರಮಗಳನ್ನು ಮಾಡುವಾಗ ಮೊದಲು ಸಭೆಯಲ್ಲಿ ಚರ್ಚೆ ಮಾಡಬೇಕು. ಚರ್ಚೆ ಮಾಡಿ ಯೋಜನೆಯನ್ನು ಮಾಡಿಕೊಂಡಾಗ ಆ ಕಾರ್ಯಕ್ರಮವು ಸುಗಮ ರೀತಿ ನಡೆಯುತ್ತೆ. ನಂತರ ಮೂರನೆಯ ವಾಕ್ಯ, ಚರ್ಚೆಯಲ್ಲಿ ಇತರರು ಮಾತನಾಡುವಾಗ ಕೇಳಿಸಿಕೊಳ್ಳಬೇಕು. ಈ ವಾಕ್ಯವು ಸಹ ಸರಿಯಾಗಿದೆ ಮಕ್ಕಳೇ. ಚರ್ಚೆಯಲ್ಲಿ ಇತರರು ಮಾತನಾಡುವಾಗ ನಾವು ಅವರ ಮಾತನ್ನು ಕೇಳಿಸ್ಕೊಳ್ಬೇಕು, ಮಧ್ಯ ಮಧ್ಯದಲ್ಲಿ ಮಾತನಾಡಬಾರದು. ನಂತರ ನಾಲ್ಕನೆಯ ವಾಕ್ಯವನ್ನು ನೋಡಿ, ಸಭೆಯಲ್ಲಿ ಒಟ್ಟಾಗಿ ಮಾತನಾಡಿದರೆ ತೊಂದರೆ. ಹೌದು ಮಕ್ಕಳೇ, ಈ ಹೇಳಿಕೆಯು ಸರಿಯಾಗಿದೆ. ಸಭೆಯಲ್ಲಿ ಎಲ್ಲರೂ ಒಟ್ಟಾಗಿ ಮಾತನಾಡಿದರೆ ಒಬ್ಬರ ಮಾತು ಸಹ ಸರಿಯಾಗಿ ಕೇಳುವುದಿಲ್ಲ ಅಲ್ವಾ? ಹಾಗಾಗಿ ಸಭೆಯಲ್ಲಿ ಒಟ್ಟಾಗಿ ಮಾತನಾಡದೆ ಒಬ್ಬೊಬ್ಬರೇ ತಮ್ಮ ತಮ್ಮ ಅನಿಸಿಕೆಗಳನ್ನು ತಿಳಿಸಬೇಕು. 5ನೇ ಹೇಳಿಕೆಯನ್ನು ನೋಡಿ ಮಕ್ಕಳೇ, ಸಭೆಯಲ್ಲಿ ಒಬ್ಬರ ಅನಂತರ ಒಬ್ಬರು ಮಾತನಾಡಬಾರದು. ಈ ಹೇಳಿಕೆ ತಪ್ಪಾಗಿದೆ ಮಕ್ಕಳೇ. ಸಭೆಯಲ್ಲಿ ಒಟ್ಟಾಗಿ ಮಾತನಾಡದೆ ಒಬ್ಬರ ನಂತರ ಒಬ್ಬರು ಮಾತನಾಡಬೇಕಾಗುತ್ತೆ. ನಂತರ 6ನೇ ಹೇಳಿಕೆಯನ್ನು ನೋಡಿ ಮಕ್ಕಳೇ, ಇತರರ ಒಳ್ಳೆಯ ಮಾತನ್ನು ಕೇಳಬೇಕು. ಈ ಹೇಳಿಕೆ ಸರಿಯಾಗಿದೆ ಮಕ್ಕಳೇ. ಸಭೆಯಲ್ಲಿ ಎಲ್ಲರ ಅಭಿಪ್ರಾಯಗಳನ್ನು ಸಹ ಕೇಳಬೇಕು. ನಂತರ ಆ ಮುಖ್ಯ ಪ್ರಶ್ನೆ ಉತ್ತರಿಸು ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ನೋಡಿ, ನೀನು ಶಾಲೆಯಲ್ಲಿ ವಹಿಸಿಕೊಂಡು ಮಾಡಿದ ಒಂದು ಕೆಲಸವನ್ನು ಬರೆ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ನೀವು ಶಾಲೆಯಲ್ಲಿ ಯಾವುದಾದ್ರೂ ಕಾರ್ಯಕ್ರಮದಲ್ಲಿ ಯಾವುದಾದ್ರೂ ಕೆಲಸವನ್ನು ವಹಿಸ್ಕೊಂಡಿದ್ರೆ ಆ ವಹಿಸಿಕೊಂಡಂತಹ ಕೆಲಸವನ್ನು ಬರೆಯಿರಿ ಮಕ್ಕಳೇ. ನಾನು ಇಲ್ಲಿ ಉದಾಹರಣೆ ಬರೆದಿದ್ದೀನಿ ನೋಡಿ. ನಮ್ಮ ಶಾಲೆಯಲ್ಲಿ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಪ್ರಾರ್ಥನಾ ಗೀತೆಯನ್ನು ಹಾಡಿದ್ದೆನು. ನಂತರ 2ನೇ ಪ್ರಶ್ನೆ, ನೀನು ಮನೆಯಲ್ಲಿ ವಹಿಸಿಕೊಂಡು ಮಾಡಿದ ಒಂದು ಕೆಲಸವನ್ನು ಬರೆ ಅಂತ ಕೊಟ್ಟಿದ್ದಾರೆ. ನಾನು ಪ್ರತಿದಿನ ಗಿಡಗಳಿಗೆ ನೀರು ಹಾಕುತ್ತೇನೆ ಅಂತ ಬರೆದಿದ್ದೀನಿ. ನಿಮ್ಮ ಅಭಿಪ್ರಾಯವನ್ನು ನೀವು ಬರೀಬೋದು ಮಕ್ಕಳೇ. ನಂತರ 3ನೇ ಪ್ರಶ್ನೆಯನ್ನು ಗಮನಿಸಿ, ನಿನ್ನ ಮನೆಯಲ್ಲಿ ಎಲ್ಲರೂ ಕುಳಿತು ಚರ್ಚಿಸಿ ಮಾಡಿರುವ ಕೆಲಸ ಯಾವುದು ಅಂತ ಪ್ರಶ್ನೆ ಇದೆ ಮಕ್ಕಳೇ. ನನ್ನ ತಮ್ಮನ ನಾಮಕರಣ ಕಾರ್ಯಕ್ರಮದಲ್ಲಿ ನಮ್ಮ ಮನೆಯ ಸದಸ್ಯರೆಲ್ಲರೂ ಕುಳಿತು ಚರ್ಚಿಸಿ ಕೆಲಸಗಳನ್ನು ಹಂಚಿಕೊಂಡಿದ್ದರು. ಹೀಗೆ ನಿಮ್ಮ ಅನಿಸಿಕೆಗಳನ್ನು ನೀವು ಬರೀಬಹುದು ಮಕ್ಕಳೇ. ನಂತರ ಈ ಮುಖ್ಯ ಪ್ರಶ್ನೆ, ಚಿತ್ರ ನೋಡಿ ಸಲಹೆ ನೀಡು ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಈ ಚಿತ್ರವನ್ನು ಗಮನಿಸಿ ಮಕ್ಕಳೇ. ನದಿಯಲ್ಲಿ ಮಕ್ಕಳು ಆಟ ಆಡ್ತಾ ಇದ್ದಾರಲ್ವಾ? ಹಾಗಾದರೆ ಈ ಚಿತ್ರವನ್ನು ನೋಡಿಬಿಟ್ಟು ನೀವು ಯಾವ ರೀತಿ ಸಲಹೆ ನೀಡಬೇಕು ಅನಿಸುತ್ತೋ ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು ಮಕ್ಕಳೇ. ನಾನು ಸಹ ಇಲ್ಲಿ ಕೆಲವು ಅಂಶಗಳನ್ನು ಬರೆದಿದ್ದೀನಿ ನೋಡಿ ಮಕ್ಕಳೇ. ನೀರಿಗೆ ಇಳಿಯುವ ಮೊದಲು ನೀರಿನ ಆಳ ಮತ್ತು ಪ್ರವಾಹದ ಬಗ್ಗೆ ಅರಿವಿರಬೇಕು. ಮನೆಯವರ ಅನುಮತಿ ಪಡೆದು ನದಿಯಲ್ಲಿ ಇಳಿಯಬೇಕು. ಹವಾಮಾನವನ್ನು ಗಮನಿಸಿ ನೀರಿಗೆ ಇಳಿಯಬೇಕು. ಸುರಕ್ಷತಾ ಕವಚಗಳನ್ನು ಧರಿಸಿ ನೀರಿಗೆ ಇಳಿಯಬೇಕು. ದಡದಿಂದ ತುಂಬ ದೂರ ಹೋಗಬಾರದು. ಈ ರೀತಿ ಸಲಹೆಗಳನ್ನು ಬರೆದಿದ್ದೀನಿ ಮಕ್ಕಳೇ. ಈ ಸಲಹೆಗಳನ್ನು ಬಿಟ್ಟು ಇನ್ನೂ ಕೆಲವು ಸಲಹೆಗಳನ್ನು ನೀವು ಬರೀಬೇಕು ಅನಿಸಿದರೆ ಬರೆಯಿರಿ ಮಕ್ಕಳೇ. ನಂತರ ಭಾಷಾಭ್ಯಾಸವನ್ನು ಗಮನಿಸಿ ಮಕ್ಕಳೇ. ಮುಖ್ಯ ಪ್ರಶ್ನೆ, ಸರಿಯಾದ ಅರ್ಥ ಬರುವಂತೆ ಪದಗಳನ್ನು ಜೋಡಿಸಿ ವಾಕ್ಯಗಳನ್ನು ಸರಿಪಡಿಸಿ ಬರೆ ಅಂತ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಪದಗಳನ್ನು ಕೊಟ್ಟಿದ್ದಾರೆ ಮಕ್ಕಳೇ. ಅವುಗಳನ್ನು ಸರಿಯಾಗಿ ಜೋಡಿಸಿ ವಾಕ್ಯವನ್ನು ರಚನೆ ಮಾಡಬೇಕು. ನೋಡಿ, ಸಮವಸ್ತ್ರ ಮಕ್ಕಳು ಧರಿಸಿ ಬಂದರು ಶಾಲೆಗೆ ಅಂತ ಪದಗಳಿವೆ ಮಕ್ಕಳೇ. ಇವುಗಳನ್ನು ಸರಿಯಾಗಿ ಜೋಡಿಸಿದಾಗ ಮಕ್ಕಳು ಸಮವಸ್ತ್ರ ಧರಿಸಿ ಶಾಲೆಗೆ ಬಂದರು. ನಂತರ 2ನೇ ಪ್ರಶ್ನೆಯನ್ನು ನೋಡಿ, ಮಕ್ಕಳು ಸಾಂಸ್ಕೃತಿಕ ನಡೆಸಿಕೊಟ್ಟರು ಕಾರ್ಯಕ್ರಮ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಈ ಪದಗಳನ್ನು ಜೋಡಿಸಿ ಮತ್ತೆ ವಾಕ್ಯ ರಚಿಸಿ. ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಟ್ಟರು. ನಂತರ ಪ್ರಶ್ನೆ 3, ಕೈತೋಟದಲ್ಲಿ ಶಾಲೆಯ ಹೂ ಗಿಡಗಳಿವೆ ಅನ್ನುವ ಪದಗಳನ್ನು ಕೊಟ್ಟಿದ್ದಾರೆ ಮಕ್ಕಳೇ. ಈ ಪದಗಳಿಂದ ಒಂದು ವಾಕ್ಯವನ್ನು ರಚಿಸೋಣ. ಶಾಲೆಯ ಕೈತೋಟದಲ್ಲಿ ಹೂ ಗಿಡಗಳಿವೆ. ಈ ರೀತಿ ಪದಗಳನ್ನು ಜೋಡಿಸಿ ವಾಕ್ಯಗಳನ್ನು ರಚಿಸಿ ಮಕ್ಕಳೇ. ನಂತರ ಮುಖ್ಯ ಪ್ರಶ್ನೆ, ಆ ಮತ್ತು ಈ ಮನೆಗಳಲ್ಲಿರುವ ಪದಗಳನ್ನು ಕ್ರಮವಾಗಿ ಬಳಸಿ ಅರ್ಥಪೂರ್ಣ ವಾಕ್ಯಗಳನ್ನು ರಚಿಸು ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಪಟ್ಟಿಯಲ್ಲೂ ಪದಗಳನ್ನು ಕೊಟ್ಟಿದ್ದಾರೆ, ಆ ಪಟ್ಟಿಯಲ್ಲಿ ಒಂದು ಪದವನ್ನು ಕೊಟ್ಟಿದ್ದಾರೆ, ಈ ಪಟ್ಟಿಯಲ್ಲೂ ಸಹ ಪದಗಳನ್ನು ಕೊಟ್ಟಿದ್ದಾರೆ ಮಕ್ಕಳೇ. ಈ 3 ಮನೆಗಳಲ್ಲಿರುವ ಪದಗಳನ್ನು ಕ್ರಮವಾಗಿ ಬಳಸಿ ಅರ್ಥಪೂರ್ಣವಾದ ವಾಕ್ಯಗಳನ್ನು ರಚಿಸಬೇಕು ಮಕ್ಕಳೇ. ನಾನು ಮನೆಗೆ ಹೋಗುತ್ತೇನೆ. ನೀನು ಮನೆಗೆ ಹೋಗುವೆಯಾ? ಅವನು ಮನೆಗೆ ಹೋಗುತ್ತಾನೆ. ಅವಳು ಮನೆಗೆ ಹೋಗಲಿಲ್ಲ. ರಮೇಶ ಮನೆಗೆ ಹೋಗುತ್ತಾನೆ. ಕವಿತಾ ಮನೆಗೆ ಹೋಗುತ್ತಾಳೆ. ಗುರುಗಳು ಮನೆಗೆ ಹೋದರು. ಹಸುಗಳು ಮನೆಗೆ ಹೋಗುತ್ತವೆ. ಈ ರೀತಿಯಲ್ಲಿ ನೀವು ಸಹ ಅರ್ಥಪೂರ್ಣ ವಾಕ್ಯಗಳನ್ನು ರಚಿಸಿ ಮಕ್ಕಳೇ. ವಾಕ್ಯ ಅಂದರೆ ನಿಮಗೆ ಏನಂತ ಗೊತ್ತಿದೆ ಅಲ್ವಾ ಮಕ್ಕಳೇ? ವಾಕ್ಯ ಅಂತಂದರೆ ಸರಿಯಾದ ಅರ್ಥ ಕೊಡುವ ಪದಗಳ ಒಂದು ಗುಂಪು ಮಕ್ಕಳೇ. ಪದಗಳನ್ನು ಜೋಡಿಸಿ ಸರಿಯಾಗಿ ಅರ್ಥ ಬರುವಂತೆ ರಚಿಸುವ ಒಂದು
ಗುಂಪು. ಭಾಷಾ ಚಟುವಟಿಕೆಯನ್ನು ಗಮನಿಸಿ ಮಕ್ಕಳೇ. ಮುಖ್ಯ ಪ್ರಶ್ನೆ, ಈ ಜೋಡು ನುಡಿಗಳನ್ನು ಗಮನಿಸಿ ನಕಲು ಮಾಡು ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ನೋಡಿ, ಇಲ್ಲಿ ಕೆಲವು ಜೋಡು ನುಡಿಗಳನ್ನು ಕೊಟ್ಟಿದ್ದಾರೆ ಮಕ್ಕಳೇ. ದುಂಡಾಗಿ ನೀವು ಸಹ ಇಲ್ಲಿ ಕೊಟ್ಟಂತಹ ಜಾಗದಲ್ಲಿ ಬರೀಬೇಕು ಮಕ್ಕಳೇ. ತಳಿರು ತೋರಣ, ಸಿಹಿ ಕಹಿ, ಹಳ್ಳ ಕೊಳ್ಳ, ಬೆಟ್ಟ ಗುಡ್ಡ, ನೋವು ನಲಿವು. ಮುಖ್ಯ ಪ್ರಶ್ನೆ, ಆವರಣದಲ್ಲಿ ಕೊಟ್ಟಿರುವ ಸಮಾನಾರ್ಥಕ ಪದವನ್ನು ಗುರುತಿಸಿ ಮಾದರಿಯಂತೆ ಬರೆ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ನೋಡಿ ಮಕ್ಕಳೇ, ಸಮಾನಾರ್ಥಕ ಪದಗಳು ಅಂದರೆ ಒಂದೇ ಅರ್ಥವನ್ನು ಕೊಡುವ ಬೇರೆ ಬೇರೆ ಪದಗಳು ಮಕ್ಕಳೇ. ಅರ್ಥ ಆಯ್ತಲ್ವ ಮಕ್ಕಳೇ? ಸಮಾನಾರ್ಥಕ ಪದಗಳು ಅಂತಂದರೆ ಒಂದೇ ಅರ್ಥವನ್ನು ಕೊಡುವಂತಹ ಬೇರೆ ಬೇರೆ ಪದಗಳು. ಇಲ್ಲಿ ಮಾದರಿಯನ್ನು ಸಹ ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ. ವಸ್ತ್ರ, ವಸ್ತ್ರಕ್ಕೆ ಒಂದೇ ಅರ್ಥ ಕೊಡುವ ಬೇರೆ ಬೇರೆ ಪದಗಳು ಯಾವ ನೋಡಿ. ವಸ್ತ್ರ ಅಂತಲೂ ಕರಿತೀವಿ, ಬಟ್ಟೆ ಅಂತಲೂ ಕರಿತೀವಿ, ಅರಿವೆ ಅಂತಲೂ ಕರಿತೀವಿ ಅಲ್ವಾ. ಒಂದೇ ಅರ್ಥವನ್ನು ಹೊಂದಿವೆ. ಅದೇ ರೀತಿಯಲ್ಲಿ ಧ್ವಜ, ಧ್ವಜಕ್ಕೆ ಸಮಾನಾರ್ಥಕ ಪದಗಳು ಯಾವುವು ಅಂತ ಇಲ್ಲಿ ಆಯ್ದು ಬರೆಯಿರಿ ಮಕ್ಕಳೇ. ಧ್ವಜ ಅಂದರೆ ಬಾವುಟ ಅಂತಲೂ ಅರ್ಥ ಆಗುತ್ತೆ, ಪತಾಕೆ ಅಂತಲೂ ಅರ್ಥ ಬರುತ್ತೆ ಮಕ್ಕಳೇ. ನಂತರ ನಸುಕು, ನಸುಕು ಈ ಪದಕ್ಕೆ ಸಮಾನಾರ್ಥಕ ಪದಗಳು ಬೆಳಗಿನ ಜಾವ ಅಥವಾ ಮುಂಜಾನೆ. ನಂತರ ಸಿದ್ಧತೆ, ಸಿದ್ಧತೆಗೆ ಸಮಾನಾರ್ಥಕ ಪದಗಳು ತಯಾರಿ ಅಥವಾ ಅಣಿ. ಹೂ ಈ ಪದಕ್ಕೆ ಸಮಾನಾರ್ಥಕ ಪದಗಳು ಪುಷ್ಪ ಅಥವಾ ಕುಸುಮ ಅಂತಲೂ ಅರ್ಥ ಆಗುತ್ತೆ ಮಕ್ಕಳೇ. ಅರ್ಥ ಆಯ್ತಲ್ವ ಮಕ್ಕಳೇ? ಸಮಾನಾರ್ಥಕ ಪದಗಳು ಅಂದರೆ ಒಂದೇ ಅರ್ಥ ಕೊಡುವ ಬೇರೆ ಬೇರೆ ಪದಗಳು. ಹಾಗಾದರೆ ಮಕ್ಕಳೇ, ಈ ಪಾಠದಲ್ಲಿ ಬಂದಿರತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಧನ್ಯವಾದಗಳು. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.